ಹಲೋ ಎವ್ರಿವನ್, ಎಲ್ರಿಗೂ ಪ್ಲೇಸ್ ಎಕ್ಸ್ಪ್ಲೋರ್ ಅಂತ ಹೇಳಿದರೆ ಇಷ್ಟ ಅಲ್ವಾ? ನಾನಿವತ್ತು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೇನೆ. ಬನ್ನಿ, ನನ್ನ ಜೊತೆ ನನ್ನ ಅಕ್ಕ, ಬಾವ ಮತ್ತು ನನ್ನ ತಂಗಿ ಸಹ ಇದ್ದಾರೆ. ಹೋಗಿ ಬರುವ ಒಮ್ಮೆ. ಆ ಪ್ಲೇಸ್ ಹೇಗಿದೆ, ಅಲ್ಲಿ ಏನೆಲ್ಲ ಉಂಟು, ಏನು ಕತೆ ಎಲ್ಲರೂ ನಾನು ನಿಮಗೆ ಈ ಬ್ಲಾಗಲ್ಲಿ ತಿಳಿಸಿಕೊಡ್ತೇನೆ. ಹೋಗುವ, ಹೊರಟೇವು ನಾವು ಆಲ್ರೆಡಿ ಮನೆಯಿಂದ. ಇದು ನಮ್ಮದು NH66. ಈ ಹೈವೇಲೇ ನಾವೀಗ ಹೋಗಬೇಕು. ನಾವು ನಮ್ಮ ಮೊದಲ ಡೆಸ್ಟಿನಿ ರೀಚ್ ಆದೆವು. ಇದರ ಹೆಸರು ಏನಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಬನ್ನಿ, ಒಮ್ಮೆ ಜಾಗ ಹೇಗುಂಟು, ಏನಿದೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ. ನಾವು ತಲುಪಿದಂಥ ಈ ಜಾಗ, ಇದಕ್ಕೆ ನಾವು ಕಡವಿನ ಬಾಗಿಲು ಅಂತ ಹೇಳಿ ಹೇಳ್ತೇವೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದ್ದದನ್ನು ಅವಳು ಹೇಳ್ತಿದ್ದಾಳೆ ನಿಮಗೆ. ನೋಡಿ, ಇಂತಹ ಜಾಗದಲ್ಲಿ ಏಡಿಗಳನ್ನು ಹಿಡಿತಾರೆ ಆಯ್ತಾ. ಇಷ್ಟೆಲ್ಲ ಚಂದ ಇರುವಂಥ ಪ್ಲೇಸಲ್ಲಿ ಏನಾದರೂ ಇರಬೇಕಲ್ಲ. ನೋಡಿ, ಇದಕ್ಕೆಂತ ನಾ ಹೇಳೋದಿಲ್ಲ ಪುನಃ. ಅಲ್ಲಿ ಒಬ್ಬರು ಫಿಶಿಂಗ್ಗೆ ಬೋಟ್ ರೆಡಿ ಮಾಡ್ತಿದ್ರು. ಇಲ್ಲಿಂದ ಹೀಗೆ ನಡ್ಕೊಂಡು ಹೋದರೆ ನಮ್ಗೆ ಇನ್ನೊಂದು ಜಾಗ ಸಿಗ್ತದೆ. ಅದು ಏನು ಅಂತ ತೋರಿಸ್ತೇನೆ, ಬನ್ನಿ. ನೋಡಿ, ಇದೊಂದು ಹಳೆಯ ಕಾಲದ ಮನೆ. ನನಗಂತೂ ತುಂಬ ಇಷ್ಟ ಹೀಗೆ ಮನೆ ಎಲ್ಲ. ನಿಮ್ಗೆ ನೆನಪಿದೆಯಾ, ನಾವು ಇದನ್ನು ಚಿಕ್ಕದಿರಬೇಕಾದ್ರೆ ಮಂಗನ ಬಾಲ ಅಂತೆಲ್ಲ ಹಿಡ್ಕೊಂಡು ಆಟ ಆಡ್ತಿದ್ವಿ. ಈಗಿಲ್ಲ ಇದು ಹೆಚ್ಚು. ಇದು ಹಳೆಯ ಕಾಲದ ITI ಕಾಲೇಜ್. ಈಗ ನಾನು ತೋರಿಸಿದ್ದು ನಿಮಗೆ ITI ಇದು ವರ್ಕ್ಶಾಪ್. ಸೊ ಉದ್ದಕ್ಕೆ ನೀವು ನೋಡಿದರೆ ಅದಕ್ಕೆ ಉದ್ದಕ್ಕಿರುವಂಥದ್ದು ಸಹ ಒಂದು ಕಾಲೇಜ್ ಆಯಿತು. ಅಲ್ಲಿ ಕ್ಲಾಸಸ್ ಇತ್ತು ಮತ್ತು ವರ್ಕ್ಶಾಪ್ ಇತ್ತು. ಇಂತಹ ಬಿಲ್ಡಿಂಗ್ ನಮಗೆ ಇನ್ನೂ ಈಗಿನ ಟೈಮಲ್ಲಿ ನಮಗೆ ಸಿಗಲಿಕ್ಕಿಲ್ಲ. ಇದೆಲ್ಲ ನಮ್ಮ ಟೈಮಲ್ಲಿ ಇದ್ದದ್ದು, 90ಸಲ್ಲಿದ್ದಂತಹ ಒಂದು ಕಟ್ಟಡಗಳು. ಇದು ಈಗ ಶಿಫ್ಟ್ ಆಗಿದೆ ಆಯಿತಾ, ಬೇರೆ ಪ್ಲೇಸಲ್ಲಿ ಉಂಟು. ಆದರೂ ನನಗೆ ನೋಡುವಾಗ ಒಮ್ಮೆ ಖುಷಿ ಆಯ್ತಾಯ್ತಾ. ನಾವು ಇಂಥ ಶಾಲೆಯಲ್ಲೇ ಕಲ್ತದ್ದಲ್ವ. ನಾವೊಂದು ಚಿಕ್ಕದಾಗಿ ಒಂದು ಸೆಲ್ಫಿ ತೆಗೆದ್ವಿ ಅಲ್ಲೇ. ಚೆನ್ನಾಗಿತ್ತು, ಪ್ಲೇಸ್ ಎಲ್ಲ ಒಳ್ಳೆ ಇತ್ತು, ನೋಡಲಿಕ್ಕೆ ಖುಷಿ ಅನ್ನಿಸ್ತಿತ್ತು. ಆದರೆ ನೀರಿಗೆ ಇಳಿಲಿಕ್ಕೆ ಬಿಡ್ತಿರ್ಲಿಲ್ಲ ನನಗೆ. ಯಾಕೆ ಹೇಳಿದರೆ ಇವತ್ತು ಅಮಾವಾಸ್ಯೆ ಅಂತೆ, ನೀರಲ್ಲಿ ಏರಿಳಿತ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆ ಇಳಿಲಿಕ್ಕೆ ಬಿಡ್ತಿರ್ಲಿಲ್ಲ ಆಯಿತಾ. ಯಾರಿಗೂ ಇಳಿಲಿಕ್ಕೆ ಬಿಡ್ತಿರಲ್ಲ ನಮ್ಮ ಬಾವುಜಿ. ಸೊ ಅಕ್ಕ ಐತೆ ದೂರ ಹೋಗ್ತೀನಿ. ಈ ಸ್ಥಳದಲ್ಲಿ 2 ವಿಶೇಷತೆ ಉಂಟು. ಅದನ್ನು ನಮಗೆ ಇಲ್ಲಿಯ ಸ್ಥಳೀಯರೊಬ್ಬರು ತಿಳಿಸಿಕೊಡ್ತಾರೆ. ಮತ್ತೇನಂತ ಹೇಳಿದರೆ, ಕಡವಿ ಬಾವಿ ಅಂತ ಹೇಳಿದರೆ ಬಸ್ ಸ್ಟಾಪ್, ಓಲ್ಡ್ ಬಸ್ ಸ್ಟಾಪ್ ಇದು. ಸ್ವಾಮಿಲ್ ಕುದ್ರು ಪಂಡ ಓ ಅಂಚಿದಾನೆ ಒಂದು ಅಂಚನ ಕಡವಿನ ಬಾಗಿಲು ಉಡುಪಿ ಮಠ ತಕಲ್ತ ಅಂಚಿದಪ್ಪು ನಾನೇ ಫುಲ್ ಉಡುಪಿ ಮಠ ತಕಲ್ಲ ಡಿಕ್ಲರೇಷನ್ ಅಟ್ಟು ಪೋತಿ ನಾವು. ಡಿಕ್ಲರೇಷನ್ ಅಟ್ಟು ಪೋತಿ ನಾವು. ಅವು ಮೂಲ ದುಂಬು ಎಂಡದ ಟೈಮ್ ಒಡ್ಡ ಫುಲ್ಲು ದೇವೇರ ಮೀಪವರ ದಿಂಡದ ಟೈಮ್ ಅಲ್ಪ ಜಲ ಕಾಪಲೆ ಇಜ್ಜಿ ಭಕ್ತನ ದೇವರ ದೇವರ ಪೂಜೆ ಕಟ್ಟೆವೆ. ಈ ಜಾಗವು ವಾಣಿಜ್ಯ ರವಾನೆಗೆ ಪ್ರಮುಖ ಸ್ಥಳ ಆಗಿತ್ತಂತೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟವರು ಇಲ್ಲಿಯ ಸ್ಥಳೀಯರಾಗಿರುವಂಥ ಮನೋಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ದೆ ಒಬ್ರು ಗೆಸ್ಟ್ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ.
ಅಲ್ಲೊಬ್ಬರು ದೂರದಿಂದ ಓಡಿ ಬರ್ತಿದ್ದಾರೆ. ಅಲ್ಲೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಇನ್ನೊಂದು ಅದ್ಭುತ ಪ್ಲೇಸನ್ನು ನಿಮಗೆ ತೋರಿಸ್ತೇವೆ. ಬನ್ನಿ ಹೋಗಿ ಬರುವ. ಕೇಳುವಲ್ಲ ಅಕ್ಕನ ಹತ್ರ ಎಲ್ಲಿ ಹೋಗೋದು ಅಂತ ಹೇಳಿ. ನೆಕ್ಸ್ಟ್ ದ ಡೆಸ್ಟಿನಿ ಅಕ್ಕ. ನೆಕ್ಸ್ಟ್ ನಮ್ಮ ಹೆಜಮಾಡಿ ಬ್ರೇಕ್ ವಾಟರ್ ಲಂಚ್. ಓಕೆ, ಸೊ ಪಿರಪೊಪ್ಪನ ತೆತ್ತ ಸೊ ಕರೆಕ್ಟ್ ಟೈಮ್ ರೀಚ್ ಆಪನಮ್ಮ. ಅಕ್ಕ ಹೇಳಿದ ಹಾಗೆ ನಾವೀಗ ಹೋಗೋದು ಹೆಜಮಾಡಿಯಲ್ಲಿರುವಂತಹ ಬ್ರೇಕ್ ವಾಟರ್ ನೋಡಲಿಕ್ಕೆ. ಇದು ಹೆಜಮಾಡಿ ಮಾತ್ರ ಅಲ್ಲ, ನಾವು ಈಚೆ ಮಂಗಳೂರು ಕಡೆಗೆ ಸಸಿತ್ಲೆಯಿಂದ ಹೋದರೂ ಸಹ ನಮಗೆ ಅಲ್ಲಿಂದಲೂ ಸಿಗ್ತದೆ. ನಾವೀಗ ಹೋಗೋದು ಹೆಜಮಾಡಿ ಹತ್ತಿರ. ಇಲ್ಲಿ ಬ್ರೇಕ್ ವಾಟರ್ ಅಂತ ಹೇಳಿದರೆ ಅಳಿವೆ ಬಾಗಿಲು, ಅಂದರೆ ನದಿ ಮತ್ತು ಕಡಲು ಸೇರುವಂತಹ ಸ್ಥಳವನ್ನು ನಾವು ಅಳಿವೆ ಬಾಗಿಲು ಅಂತ ಹೇಳಿ ಕರಿತೇವೆ. ಇದೊಂದು ಕಾಲದಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತಿತ್ತು, ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ನೆಲ ಇತ್ತು. ಆದರೆ ಈಗ ಅದು ಹೇಗೆ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ. ಅದೇ ಜಾಗದಲ್ಲಿ ನಾನು ಸಹ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿದೆ ನಾನು ಚಿಕ್ಕದಿರುವಾಗ, ಆಯಿತಾ. ಅದೀಗ ಹೇಗುಂಟು, ಹೇಗಾಗಿದೆ ಎಲ್ಲವನ್ನ ತೋರಿಸ್ತೇನೆ. ನಾವಿಲ್ಲಿ ರೀಚ್ ಆದೆವು. ಈಗ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಯ್ತು, ಯಾಕೆ ಹೇಳಿದರೆ ವೆಹಿಕಲ್ ಎಲ್ಲ ಹೋಗೋದಿಲ್ಲ. ಬಾವಜಿ ತುಂಬ ಸಲ ಹೇಳ್ತಿದ್ರು ಆಯಿತಾ, ತುಂಬ ನಡೀಲಿಕ್ಕುಂಟು. ಅದಕ್ಕೆ ಎಲ್ಲರೂ ಮೊದಲೇ ನೀರೆಲ್ಲ ಕುಡಿದು ಚೆನ್ನಾಗಿ ರೆಡಿ ಆದ್ವಿ. ಈಗ ಹೋಗುವ. ವೆಹಿಕಲ್ಸ್ ಆರ್ ನಾಟ್ ಅಲೌಡ್ ಬರುತ್ತೆ ಹೋಗಿ. ಆ್ಯಕ್ಚುಲಿ ಇಲ್ಲಿ ಸ್ಕೂಟರಲ್ಲಿ ಹೋಗ್ಬೋದಾಯ್ತಾ, ನಾವು ಕಾರಲ್ಲಿ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ. ಸುಮಾರು 2-3 ಕಿಲೋಮೀಟರ್ ನಾವು ಈಗ ನಡಿಬೇಕು. ಸ್ಟಾರ್ಟ್ ಮಾಡಿದ್ದೇವೆ ನಡಿಲಿಕ್ಕೆ. ಇದೊಂಥರ ಚೆನ್ನಾಗಿತ್ತು, ಆದರೂ ಸ್ವಲ್ಪ ಕಷ್ಟ ಇತ್ತಾಯ್ತಾ. ಇಷ್ಟೊಂದು ಚೆನ್ನಾಗಿ ಕಾಣುವಂಥ ಈ ಸಮುದ್ರದಲ್ಲಿ ಮುಂದೆ ಹೋದ ಹಾಗೆ ಬೇಡದೆಲ್ಲ ಸಿಕ್ಕಿತು. ಆದರೆ ಎಂತ ಮಾಡೋದು ಹೇಳಿ. ಅಲ್ಲೊಬ್ಬರು ಏನೋ ಮೀನಿಗೆ ಬಲೆ ಹಾಕ್ತಿದ್ದಾರೆ, ಏನೋ ಗೊತ್ತಾಗಲಿಲ್ಲ. ಹತ್ತಿರ ಹೋಗಿ ನೋಡಿದಾಗಲೂ ಸುಮ್ಮನೆ ನಿಂತಿದ್ರಾಯ್ತಾ. ನೋಡುವ, ಏನು ಹತ್ತಿರ ಇಲ್ಲ, ಎಷ್ಟು ದೂರ ನಡಿಬೇಕು. ನಾವೀಗ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮರಳಲ್ಲಿ ನಡೆಯೋದು ಅಷ್ಟೇನು ಸುಲಭ ಅಲ್ಲ, ಇದು ಸ್ವಲ್ಪ ಟೈಟ್ ಆಗಿತ್ತು, ಹಾಗಾಗಿ ಚೆನ್ನಾಗಿ ನಡಿಬೋದಿತ್ತು. ನೋಡಿ, ಪ್ರಶಾಂತವಾಗಿ ಹರಿದು ಬರುವಂತಹ ಅಲೆಗಳು. ಇಲ್ಲೊಂದು ವಿಶೇಷವಾದಂಥ ಒಂದು ಸ್ಕೆಲೆಟನ್ ನಾನು ನೋಡಿದೆ. ನೋಡಲಿಕ್ಕೆ ಸ್ವಲ್ಪ ಸಿಂಹದಾಗಿ ಖಂಡಿತ ಆಯಿತಾ. ನಮಗೆಲ್ಲರಿಗೂ ಆಶ್ಚರ್ಯ ಆಯಿತು. ನೀವು ಸಹ ನೋಡಿ, ಇದು ಮೋಸ್ಟ್ಲಿ ಮೀನಿನ ತಲೆ ಇರ್ಬೋದು. ಸೊ ನೋಡಿ ಸುತ್ತಮುತ್ತ ಹೇಗಿದೆ, ಅಂದರೆ ಮುಂದಿನಿಂದ ನೋಡೋಕೆ ನನಗೆ ಸಿಂಹದಾಗೆ ಕಂಡಿತು. ನಮಗೆ ಇನ್ನೊಂದು ಮೀನಿನ ಅವಶೇಷ ನೋಡಲಿಕ್ಕೆ ಸಿಕ್ಕಿತು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ನಮ್ಮ ನಡಿಗೆಯನ್ನು ಪ್ರಾರಂಭಿಸಿದ್ದೆವು. ಅಷ್ಟೊಂದು ಸುಲಭ ಇರಲಿಲ್ಲ ನಡೆಯೋದು. ಇದೇನಿರ್ಬೋದು ಅಂತ ಗೆಸ್ ಮಾಡಿ ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ, ಇದೇನು ಅಂತ ನೀವು. ಸೊ ಆಲ್ಮೋಸ್ಟ್ ರೀಚ್ ಆದ. ಸುಮಾರು ನಡೆದು ಸಾಕಾದ ಆ್ಯಕ್ಚುಲಿ. ನನಗೊಂದು ಪುಟಾಣಿ ಏಡಿ ಕಣ್ಣಿಗೆ ಬಿತ್ತಾಯ್ತಾ. ಎಲ್ಲರೂ ಸತ್ತಿದ ಅಂದ್ಕೊಂಡ್ರು. ಕೈಯಲ್ಲಿ ಹಿಡಿದು ನೋಡಬೇಕಾದ್ರೆ ಅಲ್ಗಾಡ್ತಿತ್ತಾಯ್ತಾ. ನಮ್ಮ ಪಾಪ ಅನಿಸಿ ಅದನ್ನು ಮತ್ತೆ ನೀರಿಗೆ ಬಿಡಲಿಕ್ಕೆ ಅಂತ ಹೊರಟೆ, ಬಿಟ್ಟು ಬಂದೆ. ತುಂಬ ನಡೆದು ಸಾಕಾಗಿತ್ತು. ಅಷ್ಟೊಂದು ಈಸಿರಲಿಲ್ಲ ಡೆಸ್ಟಿನಿ ರೀಚ್ ಆಗೋದು. ಬಟ್ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು. ಒಂಥರ ವಾಕಿಂಗ್ ಅಂತ ಆಯಿತು. ತುಂಬ ಟಯರ್ಡ್ ಆಯ್ತಾಯ್ತಾ, ತುಂಬ ನಡೆದ್ವಿ. ಆ ಪಾಯಿಂಟಿಂದ ನಿಮ್ಗೆ ಕಾಣ್ಬೋದು, ಅಲ್ಲಿಂದ ನಾವು ಇಲ್ಲಿ ತನಕ ನಡ್ಕೊಂಡೇ ಬಂದ್ವಿ. ಸೊ ತುಂಬ ಸುಸ್ತಾಗಿ ಹೋಯಿತು. ಇದೊಂಥರ ಸಿ ವಾಕ್ ಇದ್ದ ಹಾಗೆ, ನಿಮ್ಮ ಮಲ್ಪೆಯಲ್ಲಿದೆಯಲ್ಲ ಅದೇ ಥರ ಇದೆ. ಆದರೆ 2 ಡಿವಿಷನ್ ಇದೆ. ಅದು ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ. ಫೈನಲಿ ವಿ ರೀಚ್ಡ್ ಆರ್ ಡೆಸ್ಟಿನಿ. ನೀವು ನೋಡ್ಬೋದು ಎಷ್ಟೊಂದು ಬ್ಯೂಟಿಫುಲ್ ವ್ಯೂ ಇದೊಂದು. ಬನ್ನಿ ಹೋಗುವ ಆಯಿತಾ, ಅಲ್ಲಿ ಮೇಲೆ ಸಿ ವಾಕಿಗೆ ಹೋಗುವ. ಇಲ್ಲಿ ನೋಡ್ಬೋದು
ಮಿಡಲಲ್ಲಿ ಆಚೆ ಬದಿ ಕಾಣೋದು ಈಗ ನದಿ, ಈಚೆಯಿಂದ ನಮಗೆ ಕಾಣೋದು ಕಡಲು, ಆಚೆ ಬದಿರುವಂಥ ವಾಕ್ ಸಸೀತ್ಲ ಕಡೆಯಿಂದ ನಾವು ನಿಂತದ್ದು ಹೆಜ್ಮಾಡಿಯಲ್ಲಿ. ಮುಂಚೆ ಇದು ದಡ ಆಗಿತ್ತಲ್ಲ, ಇದೇ ದಡದಲ್ಲಿ ನಾನು ಆಚೆ ಬದಿಗೆ ಹೋದದಾಯ್ತಾ. ಈಗ ಹೋಗ್ಲಿಕ್ಕಾಗಲಿಕ್ಕಿಲ್ಲ. ನೀವೇನಾದರೂ ಈ ಪ್ಲೇಸಿಗೆ ಬರಲಿಲ್ಲ ಅಂತ ಹೇಳಿದರೆ ಪ್ಲೀಸ್ ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಆಯಿತಾ, ಖುಷಿ ಆಗ್ತದೆ ಬರಲಿಕ್ಕೆ. ಮಧ್ಯಾಹ್ನ ಬರಬೇಡಿ, ಇನ್ನು ಮಧ್ಯಾಹ್ನ ಒಂದು ವೇಳೆ ಬಂದರೆ ಉಂಟಲ್ಲ ಫ್ರೈ ಮಾಡಿದ ಹಾಗೆ ಆಗ್ಬೋದು, ಅದಕ್ಕೆ ಮಧ್ಯಾಹ್ನ ಬರಬೇಡಿ. ಒಂದು ಬೆಳಗ್ಗೆ ಬನ್ನಿ, ಇಲ್ಲಾಗಿದ್ದರೆ ಸಂಜೆ ಬನ್ನಿ, ಚೆನ್ನಾಗಿರ್ತದೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ ನಿಮಗೆ. ತುಂಬ ಜನ ಇಲ್ಲಿ ಫಿಶಿಂಗ್ ಮಾಡ್ತಿದ್ರು ಆಯಿತಾ. ಇಲ್ಲಿ ಒಬ್ಬರು ನೋಡಿ ವೇವ್ಸ್ನ ಆಪೋಸಿಟ್ ಸೈಡಿಂದ ಬೋಟಿಂಗ್ ಮಾಡ್ತಾ ಹೋಗ್ತಿದ್ರು, ಆದರೂ ತುಂಬ ಡೇಂಜರಸ್ ಇದೆ ಆಯಿತಾ. ಆದರೆ ವೇವ್ಸ್ ಅವರೆಲ್ಲ ತಿರುಗಿಸಿ ಮತ್ತೆ ವಾಪಸ್ ಕಳಿಸಿತ್ತು, ಚೆನ್ನಾಗಿತ್ತು ಒಂಥರ ನೋಡಲಿಕ್ಕೆ. ಇಲ್ಲಿ ಏನಂತ ಹೇಳಿದರೆ ತುಂಬ ಜನ ಇದ್ದರು, ಹೆಚ್ಚಿನವ್ರು ಅದರಲ್ಲಿ ಮೀನಿಗೆ ಗಾಳ ಹಾಕಲಿಕ್ಕೆ ಬಂದಿದ್ದರು, ಆದರೆ ಹೆಚ್ಚಿನವ್ರಿಗೆ ಇಲ್ಲಿ ಮೀನು ಸಿಗಲಿಲ್ಲ. ಒಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಇವತ್ತು ಅಮಾವಾಸ್ಯೆ, ನೀರಿನ ಏರಿಳಿತಗಳು ತುಂಬ ಬದಲಾಗ್ತಾ ಇರ್ತದೆ, ಒಂದು ಆ ರೀಸನ್ ಇರ್ಬೋದು. ರಿಟರ್ನ್ പോകുന്നില്ല ಮಾತ್ರ നിങ്ങൾക്ക് പോലെ ഒരു 8 రోజులైతే అడే ఫుడ్ నడుతూ కూడితే సో మేబీ ద టైమ్ 6:51 ರೀಚ್ ಆನೆ ಒಂದು 7:20 ಆವು ಬಿಕಾಸ್ ಅದು ನಡಪರಂడి. ನಾವು ಇವೆಲ್ಲ ನೋಡಿ ಮತ್ತೆ ನಮ್ಮ ಕಾರಿನ ಹತ್ತ ನಾವು ನಡಿಗೆಯನ್ನು ಪ್ರಾರಂಭಿಸಿದೆವು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಡ್ಕೊಂಡು ಬರಬೇಕಾದ್ರೆ ನಮಗೊಂದು ಸಮುದ್ರದ ಅತಿಥಿ ಸಿಕ್ಕಿದ್ರು ಆಯಿತಾ. ನಮ್ಮನ್ನು ನೋಡಿದ ಕೂಡಲೇ ಎಲ್ಲ ಕೈಕಾಲುಗಳನ್ನು ಒಳಗೆ ಹಾಕಿಕೊಂಡು ಕುತ್ಕೊಂಡಿದೆ ಈಗ. ಆದರೂ ನನಗೆ ಕೈ ಸುಮ್ಮನೆ ಇರಲಿಲ್ಲ, ಅದನ್ನು ನೆತ್ತಿದೆ ಆಯಿತಾ. ಎತ್ತುವಾಗ ಮೆಲ್ಲಗೆ ಎಲ್ಲ ಕೈಕಾಲನ್ನು ಸಡಿಲ ಮಾಡಿ ಇನ್ನು ನಡೆಯುವ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಶಂಕ ಹುಳಿ ಇರ್ಬೋದು ಇದು. ನಾನು ಒಮ್ಮೆ ಅಂದ್ಕೊಂಡು ಇದನ್ನು ನೀರಿಗೆ ವಾಪಸ್ ಬಿಡ್ತೇನೆ ಅಂತ ಹೇಳಿ, ಮತ್ತು ಅನಿಸಿತು ಪಾಪ ನೀರಿಂದ ಅಷ್ಟು ದೂರದಿಂದ ಇಷ್ಟು ದಡದ ತನಕ ಬಂದಿರ್ಬೋದು, ಪುನಃ ನೀರಿಗೆ ಬಿಟ್ಟರೆ ಅದಕ್ಕೆ ಸಿಟ್ಟು ಬರ್ಬೋದು, ಬೈಬೋದು ನನಗೆ ಅಂತ ಹೇಳಿ ಮತ್ತೆ ಅಲ್ಲಿ ನೀರಿಗೆ ಹೋದವಳು ಪುನಃ ರಿಟರ್ನ್ ಬಂದು ಅದನ್ನು ದಡದ ಮೇಲೇ ಬಿಟ್ಟ ಕೂಡಲೇ ಪಿ ಟಿ ಉಷಾನ ಹಾಗೆ ಫಾಸ್ಟಾಗಿ ಓಡಿತಾಯ್ತಾ, ಪಾಪ ಹೆದರಿತ್ತು. ಮತ್ತೆ ಸಿಗುವ ಇನ್ನೊಂದು ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು ಸೂನ್, ಟೇಕ್ ಕೇರ್.